ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಶಿವರಾತ್ರಿ ದಿನದ ವ್ಲಾಗು. ಬೆಳಗ್ಗೆ ಎದ್ದಿದ ತಕ್ಷಣ ಬಿಸಿನೀರು ಕುಡಿದ್ರೇ ನನಗೆ ಮೈಂಡ್ ಫ್ರೆಶ್ ಆಗೋದು, ಇಲ್ಲಾಂದರೆ ಇನ್ನೂ ನಿದ್ದೆಗುಂಗಲ್ಲೇ ಇರ್ತೀನಿ ನಾನು. ನಿಮಗೂ ಹಾಗೆ ಅನಿಸಿದ್ರೆ ಬೆಳಗ್ಗೆ ಹೊತ್ತು ನೀವು ಒಂದು ಲೋಟ ಬಿಸಿನೀರು ಕುಡಿದು ಟ್ರೈ ಮಾಡಿ, ವರ್ಕ್ ಆಗ್ಬೋದು. ನಾನು ಬಿಸಿನೀರು ಕುಡ್ಕೊಂಡು ಇವತ್ತಿನ ಡೇನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇಲ್ಲಿ ಚೆರಿಗೆ ಆಯಿಲ್ ಮಸಾಜ್ ಮಾಡ್ತಿದ್ದಾರೆ. ಅವಳು ಒಂದೊಂದು ಸತಿ ತುಂಬ ಚೆನ್ನಾಗಿ ಆಟಾಡಿಕೊಂಡು ನಗಾಡಿಕೊಂಡು ಎಣ್ಣೆ ಹಚ್ಚಿಸ್ಕೊತಾಳೆ. ಒಂದೊಂದು ಸತಿ ತುಂಬ ಅಳ್ತಾಳೆ. ಇವತ್ತೇನೋ ತುಂಬ ಚೆನ್ನಾಗಿ ಆಟಾಡಿಕೊಂಡು ಅವ್ರ ಅಜ್ಜಿ ಜೊತೆ ಎಣ್ಣೆನ ಹಚ್ಚಿಸ್ಕೊತಿದ್ಲು. ಅದಾದಮೇಲೆ ಚೆರಿಗೆ ಸ್ನಾನ ಮಾಡಿಸ್ತಿದ್ದಾರೆ. ಸ್ನಾನ ಮಾಡಿಸ್ಬೇಕಾದ್ರೇನೋ ಅಷ್ಟೇ ತುಂಬ ಅಳ್ತಾಳವಳು. ಸ್ನಾನ ಮಾಡಿಸಿದ್ಮೇಲೆ ಒಂದು 2 hours ಚೆನ್ನಾಗಿ ನಿದ್ದೆ ಮಾಡ್ತಾಳವಳು. ಅದಾದಮೇಲೆ ನಾನು ಫ್ರೆಶ್ ಅಪ್ ಆಗಿ ಪೂಜೆ ಮುಗಿಸ್ದೆ. ಪೂಜೆ ಮುಗಿಸೋ ಅಷ್ಟರಲ್ಲಿ ಅಮ್ಮ ಪಲಾವ್ ಮಾಡಿದರು. ಪಲಾವ್ ತಿಂದ್ಕೊಂಡು ನಮ್ಮ ಮನೆ ಹತ್ರನೇ ಇರೋ ಶನ್ಮಾತ್ಮ ದೇವಸ್ಥಾನಕ್ಕೆ ಹೋಗಿದ್ದೆ. ಯಾಕಂದರೆ ಹತ್ರನೇ ಇತ್ತು, ನಮ್ಮ ಮನೆ ಪಕ್ಕದಲ್ಲೇ ಇತ್ತು. ಆದ್ದರಿಂದ ಶನ್ಮಾತ್ಮ ದೇವಸ್ಥಾನಕ್ಕೆ ಹೋಗಿದ್ದೆ. ಶಿವರಾತ್ರಿ ದಿನವೇ ಶನ್ಮಾತ್ಮನ ಜಯಂತಿ ಕೂಡ ಹೌದು. ಹಾಗಾಗಿ ಅಲ್ಲಿ ಪೂಜೆ ಎಲ್ಲ ಹೋಮ ಎಲ್ಲ ಮಾಡಿಸಿ ಅನ್ನದಾನ ಎಲ್ಲ ಮಾಡಿ ದೇವ್ರ ಪೂಜೆ ಮಾಡ್ತಿದ್ರು. ನಾನು ದೇವ್ರ ದರ್ಶನ ತಗೊಳ್ಳೋಣ ಅಂತ ಹೋಗಿದ್ದೆ. ತುಂಬ ದಿವಸ ಆಗಿತ್ತು ದೇವಸ್ಥಾನಕ್ಕೆ ಹೋಗಿ. ಅದಕ್ಕೆ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೋಗಿದ್ದೆ. ತುಂಬ ಚೆನ್ನಾಗಿ ಡೆಕೋರೇಷನ್ಸ್ ಎಲ್ಲ ಮಾಡಿದರು. ದೇವರು ಅಷ್ಟೇ ತುಂಬ ಚೆನ್ನಾಗಿ ಕಾಣ್ತಿತ್ತು. ಶನ್ಮಾತ್ಮ ದೇವರಂತೂ ತುಂಬ ಚೆನ್ನಾಗಿ ಕಾಣ್ತಿತ್ತು. ನನಗೆ ದೇವಸ್ಥಾನಕ್ಕೆ ಹೋಗಿ ಒಂಥರ ಮನಸ್ಸಿಗೆ ನೆಮ್ಮದಿ ಅನ್ನಿಸ್ತು. ಡೆಕೋರೇಷನ್ನು ಫ್ರೂಟ್ಸಲ್ಲೆಲ್ಲ ಮಾಡಿದರು. ಚೆನ್ನಾಗಿತ್ತು, ನೋಡೋಕೆ ಒಂಥರ ಚೆನ್ನಾಗಿ ಕಾಣಿಸ್ತಿತ್ತು. ಅದಾದಮೇಲೆ ಇದು ನಮ್ಮ ಬಾಸು ಯಾವ ದೇವಸ್ಥಾನಕ್ಕೆ ಹೋದ್ರೂ ಇವ್ರು ಇದ್ದೇ ಇರ್ತಾರೆ. ನನಗೆ ತುಂಬ ಇಷ್ಟವಾದ ದೇವರು. ಹೋಮ ಎಲ್ಲ ಸುಡಿಸಿ ಅಲ್ಲಿ ಪೂಜೆ ಮಾಡಿಸಿದ್ರು ದೇವರಿಗೆ. ತುಂಬ ಚೆನ್ನಾಗಿತ್ತು ನೋಡೋಕ್ಕೆಲ್ಲ. ದೇವರು ದೇವಸ್ಥಾನ ಎಲ್ಲ ತುಂಬ ಒಂಥರ ಕಣ್ಣಿಗೆ ಮನಸ್ಸಿಗೆ ನೆಮ್ಮದಿ ಅನ್ನಿಸ್ತು. ಅಲ್ಲಿಂದ ಪ್ರಸಾದ ತಗೊಂಡು ನಾನು ಮನೆಗೆ ಬಂದೆ. ನನ್ನ ಮಗಳಿಗೆ 4 months ಕಂಪ್ಲೀಟ್ ಆಗಿದ್ದರಿಂದ ಅವಳದು ಫೋಟೋಶೂಟ್ ಮಾಡಬೇಕಿತ್ತು. ಫೋಟೋಶೂಟ್ ಮುಗಿಸ್ಕೊಂಡೆ. ಅದ್ರದ್ದು ವೀಡಿಯೋ ನಾನು ಯೂಟ್ಯೂಬಲ್ಲಿ ಹಾಕಿದ್ದೀನಿ. ಇನ್ನೂ ಯಾರು ನೋಡಿಲ್ಲ ಹೋಗಿ ನೋಡಿ. ಅದಾದಮೇಲೆ ಇವತ್ತು ಶಿವರಾತ್ರಿ ಆಗಿರೋದ್ರಿಂದ ಗಂಡಂದಿರು ಹೆಂಡ್ತಿರ್ಗೆ ಬೆಳ್ಳಿದು ಏನಾದರೂ ಕೊಡಿಸಿದ್ರೆ ಗಂಡಂದಿರಿಗೆ ಒಳ್ಳೆಯದಾಗುತ್ತೆ ಅಂತ ಯಾರೋ ಹೇಳಿದ್ರು. ಅದಕ್ಕೆ ನನ್ನ ಗಂಡನ ಕರ್ಕೊಂಡೋಗಿ ಕಾಲುಂಗುರ ತೆಗೆಸ್ಕೊಂಡು ಬಂದೆ ಇವತ್ತು. ಈ ಥರ ಇದೆ ಕಾಲುಂಗುರ ಡಿಸೈನು. ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಶಿವರಾತ್ರಿ ದಿನದ್ದು ನನ್ನ ಡೇ ಹೀಗಿತ್ತು. ಇದು ಫ್ರೈಡೇ ವಿಡಿಯೋ. ನಮ್ಮ ಮನೆ ಹತ್ರನೇ ಇರೋ ಅಂಗಳ ಪರಮೇಶ್ವರಿ ದೇವಿ ಕರ್ಗ. ವರ್ಷ ಶಿವರಾತ್ರಿ ಟೈಮಲ್ಲಿ ಕರ್ಗನ ಮಾಡ್ತಾರೆ. ತುಂಬ ಚೆನ್ನಾಗಿ ಮಾಡ್ತಾರೆ. ನೋಡೋಕೆ ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನಾನು ಹೋಗಿರಲಿಲ್ಲ, ನಮ್ಮ ಅಣ್ಣ ಮತ್ತು ನಮ್ಮ ಹಸ್ಬೆಂಡ್ ಹೋಗಿದ್ರು. ಅವ್ರು ತೊಗೊಬಂದಿರೋ ಕ್ಲಿಪ್ಪಿಂಗ್ಸ್ ಇದು. ನೀವು ನೋಡಲಿ ಅಂತ ನಾನು ಈ ವಿಡಿಯೋದಲ್ಲಿ ಇದನ್ನು ಆ್ಯಡ್ ಮಾಡ್ತಿದ್ದೀನಿ. ತುಂಬ ಚೆನ್ನಾಗಿತ್ತಂತೆ ಕರ್ಗ. ನನಗೆ ಈ ಥರದ್ದೆಲ್ಲ ನೋಡೋಕ್ಕೆ ತುಂಬ ಇಷ್ಟ. ಆದರೆ ಈ ವರ್ಷ ಹೋಗೋಕ್ಕಾಗಲಿಲ್ಲ. ಮುಂದಿನ ವರ್ಷ ಹೋಗಿ ನೋಡ್ತೀನಿ. ಸೊ ಈ ರೀತಿ ಇತ್ತು ನನ್ನ ಡೇ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋಸ್ನ ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.